ಹಾಯ್ ಡಾರ್ಲಿಂಗ್ಸ್, ಯಾರೆಲ್ಲ ತಮ್ಮ ಎಜುಕೇಷನನ್ನು ಮುಗಿಸಿ ಈಗ ತಾನೇ ಕಾಲೇಜ್ ಮುಗಿಸಿ ಇರೋವಂಥವ್ರಿಗೆ ಇದೀಗ NCLನಲ್ಲಿ ವೇಕೆನ್ಸಿ ಖಾಲಿ ಇದ್ದು, ನಾರ್ತರ್ನ್ ಕ್ವಾಲಿಫೈಡ್ ಲಿಮಿಟೆಡ್ನಲ್ಲಿ ವೇಕೆನ್ಸೀಸ್ ಅನ್ನೋದು ಖಾಲಿ ಇದ್ದು, ಗ್ರ್ಯಾಜುಯೇಷನ್ ಡಿಪ್ಲೊಮೊ ಟ್ರೇಡ್ ಅಪ್ರೆಂಟಿಸ್ನ ವೇಕೆನ್ಸೀಸ್ ಅನ್ನೋದು ಖಾಲಿ ಇರುತ್ತೆ. ನಿಮಗೆ ಇದರಲ್ಲಿ ಒಟ್ಟು 1607 ವೇಕೆನ್ಸೀಸ್ ಖಾಲಿ ಇದ್ದು, ಪ್ಲಸ್ ನಿಮಗೆ ಇನ್ನೊಂದೇನಪ್ಪ ಅಂತಂದರೆ ಇದರಲ್ಲಿ ಯಾವುದೇ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ ಆ್ಯಂಡ್ ಯಾವುದೇ ಎಕ್ಸಾಮ್ ಕೂಡ ಇರೋದಿಲ್ಲ. ನಿಮಗೆ ಡೈರೆಕ್ಟಾಗಿ ಇಂಟರ್ವ್ಯೂ ಮೂಲಕ ನಿಮ್ಮನ್ನು ಆಯ್ಕೆ ಮಾಡ್ತಾರೆ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದು ಅಪ್ಲೈ ಮಾಡೋ ಅಂಥವ್ರು ಆನ್ಲೈನ್ ಮೂಲಕ ಈಗಲಿಂದಲೇ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಅಪ್ಲೈ ಮಾಡುವಂಥವ್ರು ಈ ಒಂದು ವಿಡಿಯೋನ ಫುಲ್ಲಾಗಿ ನೋಡಿ. ಅದಕ್ಕೆ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಹೊಸ್ದಾಗಿ ವಿಡಿಯೋ ನೋಡ್ತಿರೋ ಅಂಥವ್ರು ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ಕೊಳ್ಳಿ. ಇದರಲ್ಲಿ ಹಲವಾರು ವೇಕೆನ್ಸೀಸ್ ಅನ್ನೋದು ಖಾಲಿ ಇದ್ದು, ಗ್ರ್ಯಾಜುಯೇಷನ್ ಡಿಪ್ಲೊಮೊ ಟ್ರೇಡ್ ಅಪ್ರೆಂಟಿಸ್ ಮತ್ತು ಪ್ಯಾರಾಮೆಡಿಕಲ್ ಟ್ರೈನಿಂಗ 1 ಇಯರ್ ಅಪ್ರೆಂಟಿಸ್ ಆ್ಯಕ್ಟ್ನಲ್ಲಿ ವೇಕೆನ್ಸೀಸ್ ಅನ್ನೋದು ಖಾಲಿ ಇರುತ್ತೆ. ಇನ್ನು ಇದರಲ್ಲಿ ಮೇಯ್ನಾಗಿ ಯಾವ ವೇಕೆನ್ಸೀಸ್ ಖಾಲಿ ಇದೆ ಅಂತ ನೋಡೋದಾದರೆ, ಗ್ರ್ಯಾಜುಯೇಟ್ ಅಪ್ರೆಂಟಿಸ್ಗೆ ಇದರಲ್ಲಿ ನಿಮಗೆ ಆಲ್ಮೋಸ್ಟ್ ಒಂದು 200 ಹತ್ತತ್ರ ವೇಕೆನ್ಸೀಸ್ ಅನ್ನೋದು ಖಾಲಿ ಇರುತ್ತೆ. ಬಟ್ ಇದರಲ್ಲಿ ಇನ್ನೊಂದು ಮೈನಸ್ ಪಾಯಿಂಟ್ ಏನಪ್ಪ ಅಂತಂದರೆ ಸ್ಯಾಲ್ರಿ ತುಂಬ ಎಕ್ಸ್ಪೆಕ್ಟ್ ಮಾಡೋ ಆಗಿರೋದಿಲ್ಲ. ನಿಮಗೆ ಇದರಲ್ಲಿ ಗ್ರ್ಯಾಜುಯೇಟ್ ಅಪ್ರೆಂಟಿಸ್ಗೆ 12,300 ರೂಪಾಯಿ ಈ ಒಂದು ವೇಕೆನ್ಸಿಯಲ್ಲಿ ಇದೇ ಹೈಯೆಸ್ಟ್ ಆಗಿರುತ್ತೆ. ಇನ್ನು ಬರೋವಂಥವೆಲ್ಲವೂ ಕೂಡ ಕಡಿಮೆಯಲ್ಲೇ ಇರುತ್ತೆ. ಡಿಪ್ಲೊಮೊ ಆಗಿರ್ಬೋದು, ITI ಇವ್ರಿಗೆಲ್ಲರೂ ಕಡಿಮೆನೇ ಇರುತ್ತೆ. ಸೊ ಯಾರೆಲ್ಲ ನಾವು ಜಸ್ಟ್ ಒಂದು ಟ್ರೈನಿಂಗ್ ತೊಗೋಬೇಕು ಅಥವಾ ಕಂಟಿನ್ಯೂ ಮಾಡಬೇಕು ಅಂತ ಇರೋವಂಥವ್ರಿಗೆ ಇದು ಬೆಸ್ಟ್ ಚಾಯ್ಸ್ ಆಗಿರುತ್ತೆ. ಅಥವಾ ಬೇರೆ ಹೈಯರ್ ಸ್ಯಾಲ್ರಿ ಹುಡುಕ್ತಿರೋ ಅಂಥವ್ರಿಗೆ ಬೇರೆನ ಜಾಬ್ ಕೂಡ ನೀವು ಟ್ರೈ ಮಾಡಿ. ಇನ್ನು ನೆಕ್ಸ್ಟ್ ಬಂದು ಡಿಪ್ಲೊಮೊ ಅಪ್ರೆಂಟಿಸ್, ಇದಕ್ಕೂ ಕೂಡ ಮಿನಿಮಮ್ ಸ್ಯಾಲ್ರಿ ಬಂದು 10,900 ರೂಪಾಯಿ ಇರುತ್ತೆ. ಇನ್ನು ನೆಕ್ಸ್ಟ್ ಬಂದು ಟ್ರೇಡ್ ಅಪ್ರೆಂಟಿಸ್ಗೆ, ಇದಕ್ಕೆ ಬಂದು 10,560 ರೂಪಾಯಿ ಇರುತ್ತೆ. ಇದರಲ್ಲಿ ITI ವೆಲ್ಡರ್ಗೆ ಮಾತ್ರ 9,600 ರೂಪಾಯಿ ಇರುತ್ತೆ. ಇನ್ನೆಲ್ಲರಿಗೂ ಕೂಡ 10,560 ರೂಪಾಯಿ ಇರುತ್ತೆ. ಇದರಲ್ಲಿ ಬಂದು ನಿಮಗೆ 600+ ವೇಕೆನ್ಸೀಸ್ ಅನ್ನೋದು ನೋಡ್ಬೋದಾಗಿರುತ್ತೆ. ಇನ್ನು ಪ್ಯಾರಾಮೆಡಿಕಲ್, ಇದರಲ್ಲಿ ಬಂದು 13,700 ರೂಪಾಯಿ ಆಗಿರುತ್ತೆ. ಇದರಲ್ಲಿ ನಿಮಗೆ ಒಂದು 100 ಹತ್ತತ್ರ ವೇಕೆನ್ಸೀಸ್ ಅನ್ನೋದು ಖಾಲಿ ಇರುತ್ತೆ. ಇನ್ನು ಈ ಒಂದು ವೇಕೆನ್ಸಿ ಬಂದು ಎಲ್ಲ ಕ್ಯಾಟಗರಿಗೆ ಕೂಡ ರಿಸರ್ವೇಷನ್ ಮಾಡಲಾಗಿರುತ್ತೆ. SC ST OBC EWS ಆಗಿರ್ಬೋದು, UR ಕ್ಯಾಟಗರಿ ಆಗಿರ್ಬೋದು, ಇವರೆಲ್ಲರಿಗೂ ಕೂಡ ರಿಸರ್ವೇಷನ್ ಮಾಡಲಾಗಿರುತ್ತೆ. ಇದರಲ್ಲಿ ನೋಡಿ 1607 ವೇಕೆನ್ಸೀಸ್ ಖಾಲಿ ಇದ್ದು, ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಜಾಬ್ಸ್ ರಿಸರ್ವೇಷನ್ ಮಾಡಲಾಗಿದೆ ಅಂತ ಕೂಡ ಮೆನ್ಷನ್ ಮಾಡಲಾಗಿರುತ್ತೆ. ಹಾಗೆ ಇದಕ್ಕೆ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳು ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡೋದಕ್ಕೆ ನಿಮಗೆ ಬೇಕಾಗಿರುವಂಥ ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದು ಇದರಲ್ಲಿ ಜಾಬ್ಗೆ ತಕ್ಕ ಹಾಗೆ ಅಂದರೆ ಎಜುಕೇಷನ್ ಇರಬೇಕಾಗುತ್ತೆ. ಅದೇ ಎಕ್ಸಾಂಪಲ್ ಬ್ಯಾಚುಲರ್ ಆಫ್ ಎಲೆಕ್ಟ್ರಿಕಲ್ ಆ್ಯಂಡ್ ಇಂಜಿನಿಯರಿಂಗ್ಗೆ ಇದಕ್ಕೆ ಡಿಗ್ರಿ ಇನ್ ಎಲೆಕ್ಟ್ರಿಕ್ ಇಂಜಿನಿಯರ್ ಅಥವಾ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ಮುಗಿಸಿರೋವಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಸೊ ಆ ಒಂದು ಜಾಬ್ಗೆ ತಕ್ಕಾಗೆ ನಿಮ್ಮ ಎಜುಕೇಷನ್ ಇರಬೇಕಾಗುತ್ತೆ. ಇದರಲ್ಲಿ ತುಂಬ ವೇಕೆನ್ಸೀಸ್ ಇರೋದ್ರಿಂದ ನಾನು ನಿಮಗೆ ಎಲ್ಲನೂ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗೋದಿಲ್ಲ. ಇದು ನಾರ್ಮಲಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಬ್ಯಾಚುಲರ್ ಇನ್ ಲಾ ಅಂದರೆ ಬ್ಯಾಚುಲರ್ ಡಿಗ್ರಿ ಇನ್ ಲಾ ಮುಗಿಸಿರೋವಂಥವ್ರು ಆ ಜಾಬ್ಗೆ ತಕ್ಕಾಗೆ ಎಜುಕೇಷನ್ ಇರಬೇಕಾಗುತ್ತೆ, ಇನ್ನೇನಿಲ್ಲ. ಮತ್ತು ತುಂಬ ಹೈಯರ್ ಎಜುಕೇಷನ್ ಕೂಡ ಏನು ಕೇಳ್ತಿಲ್ಲ. ಇದಕ್ಕೆ ನೀವು ಏನಪ್ಪ ಅಂದರೆ 10th ಮುಗಿಸಿರೋವಂಥವ್ರು ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. 10th ITI ಗ್ರ್ಯಾಜುಯೇಷನ್ ಡಿಪ್ಲೊಮೊ ಹಾಗೆ ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ ಆಗಿರ್ಬೋದು, ಮೆಕ್ಯಾನಿಕಲ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ ಇದರಲ್ಲಿ. ಇನ್ನು ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡೋದಕ್ಕೆ 18 ರಿಂದ 26 ವರ್ಷದ ಯಾರೆಲ್ಲ ಇದ್ದೀರೋ ಅವರು ಅಪ್ಲೈನ ಮಾಡ್ಬೋದಾಗಿದ್ದು, ಏಜ್ ಕನ್ಸಿಡರೇಷನ್ ಬಂದು ಜೂನ್ 1ನೇ ತಾರೀಕು 2026ನೇ ಇಸ್ವಿವರೆಗೂ ಕನ್ಸಿಡರ್ ಮಾಡಲಾಗುತ್ತೆ. ಇನ್ನು 2000 ಇಂದ 2008 ಒಳಗಡೆ ಯಾರೆಲ್ಲ ಹುಟ್ಟಿದ್ರು ಅಂಥವ್ರು ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಪ್ಲಸ್ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಸಿಗ್ತಾ ಇರುತ್ತೆ. ಆ್ಯಸ್ ಯೂಶುವಲ್ SC STಗೆ 5 ಇಯರ್ಸ್, OBCಗೆ 3 ಇಯರ್ಸ್, ಹಾಗೆ PWBD ಕ್ಯಾಟಗರಿಗೆ 10 to 15 ಇಯರ್ಸ್ವರೆಗೂ ಇರುತ್ತೆ. ಆ್ಯಂಡ್ ಯಾರೆಲ್ಲ ಗ್ರ್ಯಾಜುಯೇಷನ್ ಡಿಪ್ಲೊಮೊ ITI ಕೋರ್ಸ್ನ ಫಿನಿಷ್ ಮಾಡಿದ್ರು ಇನ್ನು 2023 ಒಳಗಡೆ ಅವ್ರಿಗೂ ಕೂಡ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ, ಬಟ್ ಇಲ್ಲಿ ಮೆನ್ಷನ್ ಮಾಡಿರೋದಿಲ್ಲ.
ಹಾಗೆ ಇದರಲ್ಲಿ ನಿಮಗೆ ಪಾಸಿಂಗ್ ಪರ್ಸೆಂಟೇಜ್ ಕೂಡ ಇರುತ್ತೆ. ಮಿನಿಮಮ್ ಬಂದು 50 ಒಂದು ವೇಳೆ ನೀವು 49.99 ಅಂದರೆ 0.1% ಕೂಡ ಕಡಿಮೆ ಆದಲ್ಲಿ ನಿಮ್ಮ ಅಪ್ಲಿಕೇಶನ್ಗಳು ರಿಜೆಕ್ಟ್ ಆಗುತ್ತೆ. ಸೊ ನಿಮ್ಮ ಪರ್ಸೆಂಟೇಜ್ ಬಂದು CGP ಅಥವಾ CPA ಈ ಒಂದು ಪರ್ಸೆಂಟೇಜನ್ನು ಚೆಕ್ ಮಾಡಲಾಗುತ್ತೆ. ನಿಮ್ಮ 10th ಆಗಿರ್ಬೋದು, 8th ಆಗಿರ್ಬೋದು, ಯಾವುದೇ ಮಾರ್ಕ್ಶೀಟಲ್ಲಿ ಕೂಡ ಮೆನ್ಷನ್ ಮಾಡಲಾಗಿರುತ್ತೆ. ಅದನ್ನು ನೋಡಿ ನಿಮ್ಮ ಪರ್ಸೆಂಟೇಜ್ನ ಕ್ಯಾಲ್ಕುಲೇಷನ್ ಮಾಡಲಾಗುತ್ತೆ. ಇನ್ನು ನೆಕ್ಸ್ಟ್ ಬಂದು ನೀವು ಜೂನ್ 20, 2022 ಒಳಗಡೆ ಪಾಸ್ ಆಗಿರಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಬಂದು ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಜೂನ್ 15ನೇ ತಾರೀಕು ಅಪ್ಲೈ ಮಾಡಲು ಕೊನೆ ದಿನಾಂಕ ಆಗಿರುತ್ತೆ. ಹಾಗೆ ಅಪ್ಲೈ ಮಾಡುವಂಥವ್ರು NAPS ಅಥವಾ NATS ಈ ಒಂದು ಪೋರ್ಟಲ್ನ ಮುಖಾಂತರ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ನೆಕ್ಸ್ಟ್ ಶಾರ್ಟ್ ಲಿಸ್ಟ್ ಅಂದರೆ ನಿಮ್ಮ ಎಜುಕೇಷನ್ ಆಧಾರದ ಮೇಲೆ ಬಿಡ್ತಾರಲ್ವ, ಆ ಒಂದು ಶಾರ್ಟ್ ಲಿಸ್ಟ್ ಬಂದು ಜೂನ್ 20th ಬಿಡಲಾಗುತ್ತೆ. ಅದನ್ನು ನಿಮಗೆ ವೆಬ್ಸೈಟ್ ಆಗಿರ್ಬೋದು ಅಥವಾ ಮೇಲ್ಗೆ ಸೆಂಡ್ ಮಾಡಲಾಗುತ್ತೆ. ಇನ್ನು ಸೆಲೆಕ್ಷನ್ ಮೆಥಡ್ ಬಂದು ನಿಮ್ಮ ಪ್ಯೂರ್ಲಿ ನಿಮ್ಮ ಪರ್ಸೆಂಟೇಜ್ ಆಧಾರದ ಮೇಲೆ ಮಾತ್ರ ಆಯ್ಕೆ ಮಾಡಲಾಗುತ್ತೆ. ನೋಡಿ ಇಲ್ಲಿ ಕ್ಲೀನಾಗಿ ಮೆನ್ಷನ್ ಮಾಡಿದರೆ ಇದನ್ನು ಮೆರಿಟ್ ಲಿಸ್ಟ್ನ ಪ್ರಿಪೇರ್ ಮಾಡೋದು ಪ್ಯೂರ್ಲಿ ಮಾರ್ಕ್ಸ್ ಕೋಡ್ ಆಧಾರದ ಮೇಲೆ ಮಾತ್ರ ಪ್ರಿಪೇರ್ ಮಾಡಲಾಗುತ್ತೆ. ಮ್ಯಾಕ್ಸಿಮಮ್ ಯಾರು ಜಾಸ್ತಿ ಸ್ಕೋರ್ ಮಾಡಿರ್ತಾರೋ ಅವ್ರನ್ನ ಮೆರಿಟ್ ಲಿಸ್ಟ್ನ ಪ್ರಿಪೇರ್ ಮಾಡಲಾಗುತ್ತೆ. ಅದರಲ್ಲಿ ಸೊ ನಿಮಗೆ ಏನೋ ಫರ್ದರ್ ಇನ್ಫಾರ್ಮೇಷನ್ ಆಗಿರ್ಬೋದು, ಫರ್ದರ್ ಏನಾದರೂ ಡೌಟ್ ಇದ್ದರೆ ಅಲ್ಲಿ ನೀವು ಫಸ್ಟಲ್ಲೇ ಹೇಳಿರೋಂಥ ಇಮೇಲ್, ಫೋನ್ ನಂಬರ್ಗೆ ಅಥವಾ ವೆಬ್ಸೈಟಲ್ಲಿ ನೀವು ಫರ್ದರ್ ಏನು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೋಬೇಕಂದ್ರೆ ಅಲ್ಲಿ ನೋಡ್ಬೋದಾಗಿರುತ್ತೆ. ಡೌಟ್ ಇದ್ದರೆ ಮೇಲ್ಗೆ ಅಥವಾ ಅಲ್ಲಿರೋಂಥ ನಂಬರ್ಗೆ ಕಾಲ್ ಮಾಡ್ಬೋದಾಗಿರುತ್ತೆ. ಇನ್ನು ನಿಮಗೆ ಲೀವ್ಸ್ ಬಂದು ಕ್ಯಾಶುವಲ್ ಲೀವ್ಸ್ ಬಂದು 11 ಲೀವ್ಸ್ ಇರುತ್ತೆ. ಇನ್ನು ಮೆಡಿಕಲ್ ಲೀವ್ಸ್ ಬಂದು 15 ಡೇಸ್ ಇದ್ದು ಇದು ಪರ್ ಇಯರ್ಗೆ 15 ಡೇಸ್ ಮಾತ್ರ ಇರುತ್ತೆ. ಆ್ಯಂಡ್ ಇದು ಮೆಡಿಕಲ್ ಲೀವ್ಸು ಇದೆಲ್ಲ ಪೇಯ್ಡ್ ಲೀವ್ಸ್ ಆಗಿರುತ್ತೆ. ಎಸ್ಟಾಬ್ಲಿಷ್ಮೆಂಟ್ ವಿಲ್ ಬಿ ಅಪ್ರೆಂಟಿಸ್ ಬಿಟ್ವೀನ್ 8 to 6 PM ವರ್ಕ್ ಇರುತ್ತೆ ಅಂತ ಅನಿಸುತ್ತೆ. ಸೊ ಇದಾಗಿರುತ್ತೆ ಇವತ್ತು ವಿಡಿಯೋ. ಈ ಒಂದು ವಿಡಿಯೋದ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇತ್ತಪ್ಪ ಅಂದರೆ ನಾನು ಮಾಡಿರೋಂಥ ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ. ಹಾಗೆ ನಿಮ್ಗೆ ಏನಾದರೂ ಬೇರೆ ಫರ್ದರ್ ಏನಾದರೂ ಜಾಬ್ ಬಗ್ಗೆ ಡೌಟ್ ಇದ್ದರೆ ಅಲ್ಲಿ ನೀಡಿರೋಂಥ ನಂಬರ್ಗೆ ಕಾಲ್ ಮಾಡಿ. ಅಕಸ್ಮಾತ್ ಆಗಲಿಲ್ಲ ಅಂದರೆ ನನಗೆ ಕೂಡ ಕಮೆಂಟ್ ಮಾಡಿ, ನನಗೆ ಆದಷ್ಟು ತಿಳ್ಕೊಂಡು ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಯಾರೆಲ್ಲ ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡ್ತಿರೋ ಅಂಥವ್ರಿಗೆ ವೆರಿ ಆಲ್ ದ ಬೆಸ್ಟ್ ಅಂತ ತಿಳಿಸ್ತಾ, ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ನಾವು ಅಪ್ಲೋಡ್ ಮಾಡೋವಂಥ ಎಲ್ಲ ವೀಡಿಯೋನು ಪ್ಲೀಸ್ ದಯಮಾಡಿ ನೋಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು ಆ್ಯಂಡ್ ವೆರಿ ಆಲ್ ದ ಬೆಸ್ಟ್.